ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈಗ ವಿಶೇಷವಾಗಿ ನಾನು ಶಿವರಾತ್ರಿ ಶುಭ ಮುಹೂರ್ತದ ಬಗ್ಗೆ ತಿಳಿಸಿಕೊಡ್ತೇನೆ ಸ್ನೇಹಿತರೆ. ಆ ದಿನ ವಿಶೇಷವಾಗಿ ನಮಗೆ ಯಾವ ಯಾವ ಯೋಗಗಳು ಏರ್ಪಟ್ಟಿದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಪೂರ್ಣ ವಿವರವಾಗಿ ಈಗ ತಿಳಿಸಿಕೊಡ್ತೇನೆ ಸ್ನೇಹಿತರೆ. ವರ್ಷದಲ್ಲಿ ಒಂದು ಬಾರಿ ಬರುವಂತಹ ಈ ಮಹಾಶಿವರಾತ್ರಿಯನ್ನು ಕೋಟ್ಯಾನುಕೋಟಿ ಭಕ್ತರು ಶಿವನನ್ನು ಆರಾಧನೆ ಮಾಡಿ ಯಥಾಶಕ್ತಿ ಉಪವಾಸ ಮಾಡಿ ಆ ದಿನ ಭಗವಂತನ ಶಿವನನ್ನು ಆರಾಧನೆ ಮಾಡುವುದರಿಂದ ರೋಗ ಮುಕ್ತರಾಗಬಹುದು ಸ್ನೇಹಿತರೆ. ಏಕೆಂದರೆ ಆ ದಿನ ಪೂಜೆ ಮಾಡೋದ್ರಿಂದ ಮೃತ್ಯು ಭಯ ಪೂರ್ಣವಾಗಿ ನಮ್ಮಿಂದ ದೂರ ಆಗುತ್ತೆ ಸ್ನೇಹಿತರೆ. ಈ ಶಿವರಾತ್ರಿಯ ದಿನ ಕುಬೇರನು ಶಿವನ ಪೂಜೆ ಮಾಡಿದ್ದರು ಸ್ನೇಹಿತರೆ. ಕುಬೇರನು ಸಹ ಶಿವನನ್ನು ಆರಾಧನೆ ಮಾಡಿದ್ದರಿಂದಲೇ ಇಷ್ಟೊಂದು ಶ್ರೀಮಂತನಾದ ಸ್ನೇಹಿತರೆ. ಅದಕ್ಕಾಗಿ ಆ ದಿನ ತಪ್ಪದೆ ಪ್ರತಿಯೊಬ್ಬರು ಶಿವನ ಪೂಜೆಯನ್ನು ಮಾಡಿ ಸ್ನೇಹಿತರೆ. ಈಗ ಪೂಜೆಯ ಸಮಯದ ಬಗ್ಗೆ ತಿಳಿಸಿಕೊಡ್ತೇನೆ ಸ್ನೇಹಿತರೆ. ಮೊದಲು ಶುಭ ಮುಹೂರ್ತವನ್ನು ಹೇಳ್ತೀನಿ. ಶಾಸ್ತ್ರದ ಪ್ರಕಾರ ನಾವು ಶಿವರಾತ್ರಿ ಆಚರಣೆಗೆ ಚತುರ್ದಶಿ ತಿಥಿ ಇರಬೇಕು ಸ್ನೇಹಿತರೆ. ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಮುಹೂರ್ತ ಇದ್ದಾಗಲೇ ನಮಗೆ ಈ ಮಹಾಶಿವರಾತ್ರಿ ಆಚರಣೆ ತುಂಬ ಶ್ರೇಷ್ಠ. ಈ ಸಲ 26ನೇ ತಾರೀಕು ಬುಧವಾರ ದಿವಸ ನಾವು ಮಹಾಶಿವರಾತ್ರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಆ ದಿನ ನಮಗೆ ಬುಧವಾರ ಶ್ರವಣ ನಕ್ಷತ್ರ ಪ್ರಾಪ್ತಿಯಾಗಲಿದೆ. ಬುಧ ಗ್ರಹ ವಿಷ್ಣುವಿನ ಆರಾಧ್ಯ ದೈವ. ಆ ದಿನ ಶ್ರವಣ ನಕ್ಷತ್ರ ವಿಶೇಷ ಇರೋದ್ರಿಂದ ಶ್ರವಣ ಯೋಗ ಪ್ರಾಪ್ತಿ ಅದು ಬಹಳನೇ ವಿಶೇಷ ಯೋಗ ಅಂತ ಹೇಳ್ತೀವಿ ಸ್ನೇಹಿತರೆ. ಆ ದಿನ ನೀವು ಚಿನ್ನ, ಬೆಳ್ಳಿ, ಭೂಮಿ, ವಾಹನ ಸಹ ನೀವು ಖರೀದಿಗೆ ತುಂಬಾ ಒಳ್ಳೆಯ ದಿವಸ. ಪರಿಗ ಯೋಗದಲ್ಲಿ ಶ್ರವಣ ನಕ್ಷತ್ರ ಬುಧವಾರ ಬಹಳನೇ ವಿಶೇಷ ಯೋಗ ಪ್ರಾಪ್ತಿಯಾಗುತ್ತದೆ. ಆ ದಿನ ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಆ ಸಮಯದಲ್ಲಿ ಪೂಜೆಗಳನ್ನು ಮಾಡಿರಿ ವಿಶೇಷ ಫಲ ಪ್ರಾಪ್ತಿ ಆಗುತ್ತದೆ. ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದ ಪೂಜೆಯ ಸಮಯ 5 ಗಂಟೆ 2 ನಿಮಿಷದಿಂದ 5 ಗಂಟೆ 52 ನಿಮಿಷದವರೆಗೆ ವಿಶೇಷವಾಗಿ ಇರುತ್ತದೆ ಸ್ನೇಹಿತರೆ. ಇದು ಬ್ರಾಹ್ಮಿ ಯೋಗ, ಬ್ರಾಹ್ಮಿಣಿ ಮುಹೂರ್ತದ ಯೋಗ ಅಂತಲೇ ಹೇಳ್ತೇವೆ ಸ್ನೇಹಿತರೆ. ಇನ್ನು 2ನೇ ಮುಹೂರ್ತ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀವಿ. ಅದು ಕೂಡ ಕುಂಭ ಲಗ್ನ ಪ್ರಾಪ್ತಿಯಾಗುತ್ತದೆ. 6 ಗಂಟೆ 10 ನಿಮಿಷದಿಂದ 7 ಗಂಟೆ 23 ನಿಮಿಷದವರೆಗೆ ಇದು ವಿಶೇಷವಾಗಿ ಕುಂಭ ಲಗ್ನ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ. ಇನ್ನು ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ 8:50 ನಿಮಿಷ ಇದು ವಿಶೇಷ ಮೇಷ ಲಗ್ನ ಪ್ರಾಪ್ತಿಯಾಗುತ್ತೆ. ಇದು ಕೂಡ ಅತ್ಯಂತ ಶುಭ ಅಂತಲೇ ಹೇಳ್ಬಹುದು. ಇನ್ನೊಂದು ಹತ್ತಿರದಲ್ಲಿ ಮುಹೂರ್ತ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ. 8 ಗಂಟೆ 20 ನಿಮಿಷದಿಂದ 9 ಗಂಟೆ 48 ನಿಮಿಷದವರೆಗೆ ಇದನ್ನು ವಿಶೇಷವಾಗಿ ಅಮೃತ ಗಳಿಗೆ ಅಂತಲೇ ಹೇಳ್ಬಹುದು ಸ್ನೇಹಿತರೆ. ಇನ್ನು ನಮಗೆ ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಆಗಲ್ಲ ಅನ್ನೋರು ಸಾಯಂಕಾಲ ಕೂಡ ಒಂದು ವಿಶೇಷ ಮುಹೂರ್ತ ಪ್ರಾಪ್ತಿಯಾಗಿದೆ ಸ್ನೇಹಿತರೆ. ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ಬಹುದು. 4 ಗಂಟೆ 58 ನಿಮಿಷ ಅಂದರೆ 5 ಗಂಟೆಯಿಂದ 8 ಗಂಟೆಯವರೆಗೂ ನಿಮಗೆ ವಿಶೇಷವಾಗಿ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತೆ. ಆ ಸಮಯದಲ್ಲಿ ಕೂಡ ನೀವು ಪೂಜೆಗಳನ್ನು ಮಾಡಬಹುದು. ವರ್ಷದಲ್ಲಿ ಒಂದು ಬಾರಿ ಬರುವಂತಹ ಈ ಮಹಾಶಿವರಾತ್ರಿ ದಿವಸ ಅನ್ನವನ್ನು ಯಾರು ಊಟವನ್ನು ಮಾಡ್ತಾರೋ ಅವರಿಗೆ ನರಕ ಪ್ರಾಪ್ತಿಯಾಗುತ್ತದೆ. ಅದಕ್ಕಾಗಿ ಆ ದಿನ ಎಷ್ಟು ಸಾಧ್ಯವೋ ಅಷ್ಟು ಉಪವಾಸವನ್ನು ಮಾಡಿ ಆರೋಗ್ಯವಂತರಾಗುತ್ತೀರಿ. ಮಾರನೇ ದಿವಸ ಉಪವಾಸ ಮುಗಿಸಿ ಪಾರಣೆ ಮಾಡಬೇಕು. ಪಾರಣೆ ನೈವೇದ್ಯ ಬೆಳಿಗ್ಗೆ 6:48 ನಿಮಿಷದಿಂದ 8 ಗಂಟೆ 55 ನಿಮಿಷದವರೆಗೆ ವಿಶೇಷವಾಗಿ ಅಡಿಗೆಯನ್ನು ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು. ಈ ರೀತಿಯಾಗಿ ವರ್ಷದಲ್ಲಿ ಒಂದು ಸಲ ಬರುವಂತಹ ಮಹಾಶಿವರಾತ್ರಿಯ ದಿವಸ ಪೂಜೆ ಪುನಸ್ಕಾರದ ಶಿವನನ್ನು ಹೋಲಿಸಿಕೊಳ್ಳುತ್ತಾರೆ. ಅವರಿಗೆ ಐಶ್ವರ್ಯ, ಸಂಪತ್ತು, ಧನ ಧಾನ್ಯಗಳು ಕೂಡ ಪ್ರಾಪ್ತಿಯಾಗುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತಾರೆ. ಕುಬೇರನು ಸಹ ಶಿವನನ್ನು ಆರಾಧನೆ ಮಾಡಿದ್ದರಿಂದಲೇ ಇಷ್ಟೊಂದು ಶ್ರೀಮಂತ ಆದ. ಅದಕ್ಕಾಗಿ ಆ ದಿನ ತಪ್ಪದೆ ಪ್ರತಿಯೊಬ್ಬರು ಶಿವನ ಪೂಜೆಯನ್ನು ಮಾಡಿ. ಇದು ಬಂದು ನಮ್ಮನೆಯಲ್ಲಿ ಐಶ್ವರೇಶ್ವರನ ಕುಬೇರನ ಹೆಂಡತಿ ಚಿತ್ರಲೇಖ. ಇದು ಫೋಟೋ. ಇದು ತುಂಬನೇ ವಿಶೇಷವಾದ ಫೋಟೋ. ಇದು ನಾನು ಪ್ರತಿ ವರ್ಷ
ಈ ಐಶ್ವರೇಶ್ವರ ಫೋಟೋನಿಗೆ ನಾನು ಪೂಜೆ ಮಾಡೋದು. ಉಪವಾಸವಿದ್ದು ಆ ಜಾಗರಣೆ ಮಾಡಿ ಪುನಃ ಮಾರನೇ ದಿನ ಪಾರಣೆ ಸಹ ಮಾಡ್ತೀನಿ. ತುಂಬಾ ವಿಶೇಷವಾದ ಪೂಜೆ ಇದು. ನಾವು ಏನು ಬೇಡಿಕೆ ಇಟ್ಟಿರ್ತೀವಿ ಅದು 1 ವರ್ಷದೊಳಗಡೆ ಆ ಬೇಡಿಕೆಯನ್ನು ಈಡೇರಿಸ್ತಾರೆ ಐಶ್ವರೇಶ್ವರ ಕುಬೇರ. ಯಾರು ಶಿವನ ಫೋಟೋ ಇಲ್ಲ ಅಂದರೆ ಈ ರೀತಿ ಫೋಟೋ ಇಟ್ಟು ನೀವು ಪೂಜೆ ಮಾಡ್ತಾ ಬನ್ನಿ, ತುಂಬಾ ಅಭಿವೃದ್ಧಿ ಆಗ್ತೀರಾ. ಆ ಶಿವನ ಆಶೀರ್ವಾದ, ಐಶ್ವರೇಶ್ವರನ ಆಶೀರ್ವಾದ, ಕುಬೇರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.